ಯಾರೋ ಬಂದಾರ್ಲಕ್ಕ ಗಿರಿಜಿ ನಿಮ್ಮ ಮನೆಗೆ ಚಪ್ಪಲ್ ಅದಾವಲ್ಲ ಚಂದ ಅದಾವ ಚಪ್ಪಲ್ ಒಳೆ ಚಲೋ ತೊಗೊಂಡಾರ ನೋಡಿ ಚಪ್ಪಲ್ ತುಟ್ಟಿವ ಅದಾವ ಅನ್ನಿಸ್ತೈತಿ ಗಿರ್ಜೀವ. ಹೌದು ನೋಡ ಯಾರು ಬಂದಾರ ನೋಡೋಣ ಬಾ ಬಾ ಒಳಗರೆ ಹೋಗುನ್ ಬಾ. ಅಯ್ಯ ಪಾರ್ವತಿ ನೀ ಯಾವಾಗ ಬಂದೆ? ನಾ ಬಂದು ಒಂದು ಅರ್ಧ ತಾಸು ಆತು ನೋಡಿ ಗಿರ್ಜಕ್ಕ. ನೀ ಎಲ್ಲೂ ಹೊರಗೆ ಹೋಗ್ಯತಂದ್ರೆ ನಿಮ್ಮ ಹುಡುಗು ಅದಕ್ಕೆ ಮತ್ತೆ ನೀ ಬರೋ ಮಟ್ಟ ಅದು ಕೂತ್ನಿ ನೋಡು. ಈಗಲೇ ಪಾಡತ್ ಕೂತಿದ್ದು. ನೀ ಯಾಕೆ ಶಾಂತಕ್ಕ ಹಿಂಗ್ಯಾಕೆ ಬಾಯ್ಬಿಟ್ಟು ನೋಡತ್ತಿ? ನಿಮ್ಮ ಹೆಣ್ಮಗಳ ಆಕಿ ಪಾರ್ವತಿ, ನಿಮ್ಮ ಹೆಣ್ಮಗಳ ಆಕಿನ ನೋಡು. ಏನು ನನಗೆ ಗೊತ್ತಿಲ್ಲ ನಮ್ಮ ಹೆಣ್ಮಗಳು, ನನಗೆ ಗೊತ್ತಿಲ್ಲಾರ್ದ ನಿನಗೆ ಅಟ್ಟ ಗೊತ್ತದಾಳನ. ಆಕಿ ನೋಡಿ ಒಮ್ಮೆ ಶಾಕ್ ಆತಾಳು. ಎಂದೂ ನಿಮ್ಮ ಮನೆ ಬರಾಕಿಲ್ಲ, ನಿಮ್ಮ ಮನೆ ಬಂದು ಕೂತಾಳ ಅದಕ್ಕೆ ಯವ್ವ. ನೋಡಿ ಮತ್ತು ಪಾಪ ಆಕಿದು ಏನು ಕೆಲಸ ಐತಿ ಮುಗಿಸ್ಕೋ. ಮತ್ತು ನೀ ಚೀಲ ಬಿಟ್ಟು ಬಂದಿಯ, ನಾನು ಈ ಕಡೆ ಬಂದೀವಿ ಇರ್ವತಕ್ಕ. ನೀ ಏನು ಕೆಲಸ ಐತಿ ಮುಗಿಸ್ಕೋ. ಮತ್ತು ನಾಳಿದ್ದು ಹೋಗುನೋಳು ಪ್ಯಾಟ್ಯಾಗ. ನಾನು ನಡಿಲ್ಲ ಈಗ. ಅಯ್ಯಯ್ಯ ನಿಂದ್ರಯ್ಯವ ನಿಂದ್ರು, ಒಂದು 2 ಕಪ್ ಚಹಾ ಮಾಡ್ತಾನೆ. ಇಬ್ಬರು ಬಂದಿರು ಹೆಂಗಿದ್ರು ಚಹಾ ಕುಡಿದು ಹೋಗೋಕೆ ನಿಂದ್ರು. ಏನಾತ ಪಾರ್ವತಿ ಮತ್ತು ಹುಡುಗರೆಲ್ಲ ಆರಾಮದಾರಲ್ಲ? ಹ್ಞೂ ಗಿರ್ಜಕ್ಕ ಎಲ್ಲರೂ ಆರಾಮದಾರ ನೋಡು. ಬಿಡಯ್ಯವ ಈಗೇನು ಚಲೋ ಮನೆ ಸೊಸಿ ಅದಿ ಬಿಡು, ನಿನಗೇನು ಚಿಂತಿಲ್ಲ ಏನಿಲ್ಲ, ಆರಾಮ್ ರಾಣಿಗತಿ ಅದಿ ನೋಡು. ನೀ ರೆಡಿ ಆಗಿದ್ರ ಮೇಲೆ ಗೊತ್ತಾಗತೈತಿ ನೀ ಚಲೋ ಮನ್ಯಾಗ ಚಲೋನ ಅದಿ ಬಿಡವ. ಏನು ಬಿಡ ಗಿರ್ಜಕ್ಕ, ಏನು ಚಲೋ ಇದ್ರೇನು ಮನಸ್ನ್ಯಾಗ ಒಂದು ಕೊರಗ ಅನ್ನೋದು ಇರತೈತಿ ಅಳಯವ. ಅದೆಲ್ಲಾರ ಮುಂದೆ ಹೇಳೋಕ್ಕಾಗೋದಿಲ್ಲ ಬಿಡಯವ. ಗಿರ್ಜಿ ನಾನು ನಡೀತನಳ, ಪಾಪಕ್ಕೇನೋ ಹೇಳಕ್ಕೆ ಬಂದಾಳೆ ನಿನ್ನ ಮುಂದೆ. ನೀವು ಮಾತಾಡ್ರಿ, ನಾ ನಡೀತಾನೆ. ಮತ್ತು ನಾ ಇದ್ದಿದ್ದಕ್ಕೆ ಆಕಿ ನಿನ್ನ ಮುಂದೆ ಹೇಳಾರ್ದು ಸುಮ್ಮ ಪಾಪಕ್ಕಿ ದಗದ ಬಿಟ್ಟು ಹೋಗಬಾರ್ದು. ಏನು ಕೆಲಸ ಐತಿ ಮುಗಿಸ್ಕೋರಿ, ನಾ ಬರ್ತೇನೆ. ಅಲ್ರಿ ಅದಕ್ಕೆಮ್ಮ ನನ್ನ ಕೆಲಸ ನಿಮ್ಮ ಕಡೆನೇ ಐತ್ರಿ, ಗಿರ್ಜಾಕನ ಕಡೆ ಇಲ್ರಿ. ನನ್ನ ಕಡೆವ? ನನ್ನ ಕಡೆ ಏನು ಕೆಲಸ ಇವ ನಿಂದ? ಏನಿಲ್ಲವ, ನಾನು ನಡೀತೇನೆ. ಏನು ಬೇಡ, ಕೆಲಸ ಇಲ್ಲ ಏನಿಲ್ಲ, ನಮ್ದೇನು ನಿಮ್ಮ ಜೊತೆ ಮಾತಾಡುವಂಥದ್ದು ಏನಿಲ್ಲ. ನಾ ಬರ್ತೇನೆವ. ಬೇಡವ ನಾನು ನಡೆದ ಬಿಡ್ತೇನೆ. ನನ್ನ ಗಂಡಗ ಈ ಸುದ್ದಿ ಗೊತ್ತಾತನ ಆಮೇಲೆ ನನ್ನ ಚಪ್ಪಲ್ಲೇ ಬಡಿತಾನೆ ಯವ್ವ. ಅಯ್ಯ ಶಾಂತಕ್ಕ ಹಂಗ್ಯಾಕೆ ಅಂತೀವಿ, ಒಂದಿಟ್ಟು ತಡಿಲ್ಲ. ಪಾಪಕ್ಕೇನೋ ಹೇಳಕ್ಕೆ ಬಂದಾಳು ಕೇಳು. ಮತ್ತು ಹೊರಗೆ ಮಾತಾಡ್ರ ಮಂದಿಗೆ ಗೊತ್ತಾಕತ್ತದ. ಪಾಪಕ್ಕಿ ಒಳಗೆ ಕೂತು ಮಾತಾಡತ್ತಳು. ನೀ ಏನು ಯವ್ವ ಹಿಂಗೆ ಮಾಡತ್ತಿ? ಏನು ಬಿಡ ಗಿರ್ಜಿ, ನಾ ಗಾಡಿ ನಡ್ಬರ್ಕ್ ಮಾತಾಡ್ರೆ ಏನು ಯಾರಿಗೇನು ಸುದ್ದಿ ಗೊತ್ತಾಗೋದಿಲ್ಲ ತಿಳಿದೇನು ಎಲ್ಲರಿಗೂ ಗೊತ್ತಾಗತ್ತೈತೆ ಯವ್ವ. ಬೇಡ ಎಲ್ಲಿದು. ಅಲ್ರಿ ವೈನಿರಿ, ನಂಗೆ ಭಾಳ ದಿನ ಆತ್ರಿ ನಿಮ್ಮ ಜೊತೆ ಮಾತಾಡೋದಿತ್ರಿ. ಆದ್ರೆ ನನಗೆ ಯಾವ ಹಾದಿನೂ ಸಿಕ್ಕಿದ್ದಿಲ್ಲ ರೀ ಮಾತಾಡಕ್ರಿ. ಎಷ್ಟು ದಿನ ಆತರಿ ನಾ ತಡ್ಕೊಲ್ರಿ ತವ್ರ ಮನೆಯವ್ರ ಜೊತೆ ಮಾತಾಡ್ಲಾರ್ದ. ಈಗರೆ ಮಾತಾಡಸ್ರಿ ಕಡೀಕ್. ಏನು ಮಾತಾಡೋದ ಪಾರ್ವತಿ, ಏನಂತ ಹೇಳಿ? ಏನು ನನಗೂ ಏನೂ ತಿಳಿವಾತಿವ. ನನಗೆ ಈ ಕಡೆ ನೀನೂ ಬೇಕು, ಆ ಕಡೆ ಅವರೂ ಬೇಕು. ಯಾರ ಕಡೆ ಅಂತ ಮಾತಾಡಲಿ? ನಾ ನಡಬರಕ್ಕೆ ಸಿಕ್ಕ ವಿಲಿ ಒದ್ದಾಡತ್ತೇನೆ ನೋಡಿ. ಈಗ ನನ್ನ ಬಾಳೆ ಹೆಂಗಾಗೈತೆ ಅಂದ್ರೆ ತುಂಬಿದ ಬಾವ್ಯಾಗ ಜಿಗದ ಕಿಶಿಂದ ಮುಳುಗ್ಲು ಎದ್ದು ಬರ್ಲು ಏನು ತಿಳಿವಾತ್ ನೋಡು. ಏನಿಲ್ಲ ಅದಕ್ಕೆಮ್ಮ, ಇಟ್ಟು ದಿನ ಆಯ್ತು ನಾನು ಮಾತಾಡ್ಲಾರ್ದು. ನನ್ನ ತಪ್ಪಾಗೈತಿ, ಇನ್ನರೇ ಮಾತಾಡ್ರಿ. ನನಗೂ ಯಾರದಾರ ನಿಮ್ಮನ್ನು ಬಿಟ್ರೆ? ನಮಗರೆ ನಿನ್ನ ಬಿಟ್ರೆ ಯಾರಿದ್ರುವ? ನಿನ್ನ ನಾವು ಬ್ಯಾಡತ್ತಂದು ಹೋಗಿ ಈಗ ನಾವು ಬೇಕಂದ್ರೆ ಹೆಂಗೆ? ಎಲ್ಲ ನಿಮ್ಮ ಅಣ್ಣನ ಮನಸ್ಸು ನಿಮ್ಮ ಅವ್ವನ ಮನಸ್ಸು ಭಾಳ ಒಡ್ದೈತಿ. ಈ ಟೈಮ್ದಾಗ ನಾ ಮಾತಾಡಿದ ಗೊತ್ತಾತಂದ್ರೆ ನನ್ನೂ ನಿನ್ನಂಗೆ ದೂರ ಇಟ್ರಂದ್ರೆ ಏನು ಮಾಡಲಿ ಅವನ? ಪಾರ್ವತಿ ನೀ ತಿಳ್ಕೊ, ನನ್ನ ಪರಿಸ್ಥಿತಿನೂ ತಿಳ್ಕೊ. ಇಲ್ಲಳ ಶಾಂತಕ್ಕ, ಮಾತಾಡು. ನಾ ಏನು ಯಾರ ಮುಂದೆ ಹೋಗಿ ಹೇಳಂಗಿಲ್ಲ. ಒಟ್ಟು ಅಪ್ಪಿತಪ್ಪಿನೂ ನಾ ಯಾರ ಮುಂದೂ ಬಾಯಿ ಬಿಡೋದಿಲ್ಲ. ಮಾತಾಡಿ ಏನಾಕತಿ? ಮಾತಾಡ ಪಾಪ. ಎಷ್ಟು ದಿನ ಆದ್ಮೇಲೆ ಮಾತಾಡತ್ತೀರಿ, ಮಾತಾಡ್ರಿ. ನಾನು ಹೊರಗೆ ಹೋಗಂದ್ರೆ ಹೊರಗೆ ಹೋಗ್ಕನ್ವ, ಅದಕ್ಕೇನು ಏನಿಲ್ಲ. ನೀವಿಬ್ಬರು ಮಾತಾಡ್ರಿ. ಅಯ್ಯ ಗಿರಿಜಿ, ನಿನ್ನ ಮುಂದೆ ಏನು ಮುಚ್ಚಿಡೋದೈತಿ? ನಿನಗೆಲ್ಲ ಗೊತ್ತಿದ್ದಿದ್ದೆ ಐತಿ. ನೀ ಯಾಕೆ ಹೊರಗೆ ಹೋಗ್ತಿ? ಬಿಡ, ನಾವರ ಏನು ಮಾತಾಡೋರಿದ್ದೀವಿ? ಏನು ಬಿಡ, ನನಗ ಮಗಳಗತೆ ನೋಡ್ಕೊಂಡಿನಿ. ಅರ್ಧಕ್ಕೆ ಬಿಟ್ಟು ಹೋದಳು. ಹೋಗುವಾಗ ನಾವು ನೆನಪಾಗಲಿಲ್ಲ ನಕೀಗೆ. ನಾವು ನೆನಪಾಗಲಿಲ್ಲ. ಈಗ ಬಂದಾಳು, ನೆನಪಾಗ್ಯಾರ ನೀವು, ನನಗೆ ನೆನಪಾಗತ್ತಿರತ್ತೆ. ಹೋಗುವಾಗ ಒಂದು ಮಾತರೆ ಕಡಿಗೆ ನನಗರೆ ಒಂದು ಫೋನರೆ ಹಚ್ಬೇಕಲ್ಲ ವರ್ಷದಾಗರೆ. 1 ತಿಂಗಳು ಬಿಟ್ಟರೆ ಏನೇನು ಇಲ್ಲ. ಕಾಡೆ ಎಲ್ಲಿ ಏನದಾಳತ್ತಂದು ಏನೇನು ಗೊತ್ತಿದ್ದಿದ್ದಿಲ್ಲ. ಎಷ್ಟು ತ್ರಾಸ ಮಾಡ್ಕೊಂಡಿವವ ನಾನು ನನ್ನ ಗಂಡ, ಯಾರಿಗೆ ಗೊತ್ತದ? ಅವಾಗ ನಾ ಮಾಡಿ ತಪ್ಪರಿ ಈಗ ನನಗೆ ಅನ್ಸಾತೈತಿ. ಎಷ್ಟು ಚಲೋ ನೋಡ್ಕೊಂಡಿದ್ರಿ. ನಿಮ್ಮನ್ನೆಲ್ಲ ಬಿಟ್ಟು ನಾ ಏನಾತೇನೋ ನನಗೂ ತಿಳಿಲಿಲ್ಲ. ಹೋದ್ನಿ, ಅವಾಗರೆ ದೌಡರೆ ಬಂದಿದ್ರೆ ನಿಮ್ಮ ಜೊತೆ ಎಲ್ಲರ ಜೊತೆ ಮಾತಾಡ್ಕೋತ ಚಂದಂಗೆ ತಿಂದುಂಡು ನಕ್ಕೋತ ಇರ್ತಿದ್ನಿ. ಈಗ ಏನೆಲ್ಲ ಐತಿ ಮನ್ಯಾಗ ಕರೆ ತವ್ರ ಮನೆಯವ್ರು ಇಲ್ಲ. ತವ್ರ ಮನೆಯವ್ರು ಬೇಕ್ರಿ. ಏನಿರಿ ಮಾತಾಡ್ರಿ, ಕಡಿಗೆ ನೀವರೇ ಒಬ್ರರೆ ಮಾತಾಡ್ರಿ ನನ್ನ ಜೊತೆ. ಅಲ್ಲ ನಾನು ನಿನಗೆ ಏನು ಕಮ್ಮಿ ಮಾಡೀನಿ? ನಾನು ನಿನಗೆ ಏನರೆ ಒಂದರೆ ಕಮ್ಮಿ ಮಾಡಿ ನಾ ತಿನ್ನೋದು ಬಿಟ್ಟು ನಿನಗೆ ಕೊಡ್ತಿದ್ನಿ. ನಿನಗೆ ಅಷ್ಟು ಖಬರಿಲ್ಲ. ಕಡಿಕ ನನ್ನರೇ ನೋಡ್ಬೇಕಲ್ಲ.
ಏನು ಹೆಂಗೆ ಮಾಡಿ ಹೋದಿ ಗೊತ್ತಾನ? ನಿನಗೆ ನಾ ಯಾವ ಜಾಗದಾಗ ಇಟ್ಟೀನಿ ಗೊತ್ತಾನ? ನನ್ನ ಮೊದಲನೇ ಮಗಳನ್ನು ಜಾಗದಾಗ ಇಟ್ಟೀನಿ. ನಿನಗೆ ಅದು ಖಬರ್ ಆಗಲಿಲ್ಲಲ್ಲ. ಬಿಟ್ಟು ಹೋಗುವಾಗ ಒಂದು ಈಟರೆ ಕರಳರೆ ಚುರ್ರತ್ತೋ ಇಲ್ಲೋ ನಿನಗೆ ಎಲ್ಲಾರನ್ನೂ ಬಿಟ್ಟು ಹೋಗುವಾಗ ಹಂಗೆ ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ಹಿಂದೆ ಏನಾಗೈತಿ ಮಾಡೈತಿ ಏನು ಗೊತ್ತೈತಿ ನಿನಗೆ? ಹಾಂ, ಏನೇನೂ ಗೊತ್ತಿಲ್ಲ. ಹಿಂದೆ ಏನಾಗೈತೆ ಅನ್ನೋದು ನಿನಗೆ ಒಂದು ಈಟರೆ ಖಬರರೆ ಐತೇನೋ? ಒಂದು ಫೋನ್ ಕಡೆಗೆ ಯಾವುದರೇ ಒಂದು ಬ್ಯಾರೆ ನಂಬರರೆ ತೊಗೊಂಡು ನಿಮ್ಮ ಅಣ್ಣನ ನಂಬರ್ ಗೊತ್ತಿಲ್ಲೋ, ನನ್ನ ನಂಬರ್ ಗೊತ್ತಿಲ್ಲ, ಒಂದು ಫೋನ್ ಸಕಟ್ ಹಚ್ಚಲಿಲ್ಲ ಪಾರ್ವತಿನಿ. ಹಂಗೆ ಬಿಟ್ಟು ಹೋದಕ್ಕೆ ತಿರುಗಿನೂ ನೋಡಲಿಲ್ಲ. ಕಡಿಗೆ ನನ್ನ ನೋಡೋದು ಬೇಡ, ನಿಮ್ಮ ಅವ್ವನ ಮುಖಾರೆ ನೋಡಿ ಒಂದು ಫೋನ್ ಹಚ್ಬೇಕು, ನಿಮ್ಮ ಅಣ್ಣಗಾರೆ ಒಂದು ಫೋನ್ ಹಚ್ಬೇಕು. ಒಂದು ಈಟು ಈ ಕಡೆ ಅವ್ರು ಬ್ಯಾಡ ಅನ್ನೋ ಹಂಗನ ಮಾಡಿಬಿಟ್ಟೀನಿ. ಈಗ ಬಂದ ಮಾತಾಡ್ತಂತಿ ಅವ್ರು ಒಪ್ಕೋತಾರ ತಿಳಿದೇನಿ? ಅವ್ರು ಯಾಕೆ ಒಪ್ಕೋತಾರು? ಅವ್ರಿಗೂ ರಗಡ್ ಆಗೈತಿ. ಎಲ್ಲರೂ ಕೇಳ್ತಾರೆ ಹೆಂಗದಾಳು ತಂಗಿ ಅತ್. ಎಲ್ಲರೂ ಏನು ತಿಳ್ಕೊಂಡಾರು? ಒಂದಾಗ್ಯಾರ ತಿಳ್ಕೊಂಡಾರ ಕರೆ ಯಾರಿಗೂ ಗೊತ್ತಿಲ್ಲ ಒಂದಾಗಿಲ್ಲ ಅನ್ನೋದ. ಎಲ್ಲರೂ ಕೇಳ್ತಾರು. ಯಾರು ಕೇಳ್ರ ನಿಮ್ಮ ಅಣ್ಣ ರಾತ್ರಿ ಅಳತೈತಿವ್ವ ನಮ್ಮ ತಂಗಿ ನೆನಪಾಗತ್ತಾಳತ್ತ. ನಾ ಯಾರು ಒಂದು ಹೇಳಿ ಪಾರ್ವತಿ? ಆತ್ರಿ ವೈನಿರಿ, ನನ್ನಂತೂ ಅವಾಗ ತಪ್ಪಾಗೈತ್ರಿ, ತಪ್ಪು ಮಾಡೇನ್ರಿ. ಇನ್ನರೇ ಸುದ್ದಾಕನ್ರಿ. ಈಗಾರೆ ನನ್ನ ಜೊತೆ ಎಲ್ಲರೂ ಮಾತಾಡ್ರಿ. ನಿಮ್ಮ ಕಾಲು ಹಿಡಿಯಂದ್ರೆ ಕಾಲು ಹಿಡಿತನ್ರಿ. ಎಲ್ಲರೂ ನನ್ನ ಜೊತೆ ಮಾತಾಡ್ರಲ್ಲ. ಯಾಕೆ ಹಿಂಗೆ ಮಾಡತ್ತೀರಿ? ಇಟ್ಟು ದಿನ ಬಿಟ್ಟಿದ್ದು ನನ್ನ ತಪ್ಪು. ಒಂದು ಈಗ ಬಂದೇನು, ಇನ್ನರೇ ಮಾತಾಡ್ಸ್ರಿ. ಇನ್ನೇನು ರೀ, ಇಂದಿಲ್ಲೇ ನಾಳೆಲ್ಲೇ ಅನ್ನೋ ಹಂಗೆ ಆಗೈತಿ ಅವೊಂದು ಬಳೆ. ಇನ್ನರೇ ಮಾತಾಡಿಸ್ತಾನು, ಆಕಿಗೂ ಮಾತಾಡತ್ತಾರೆ ಹೇಳ್ರಿ. ಅಲ್ಲ, ಜೀವಕ್ಕೆ ಜೀವ ಕೊಡುವಂಥ ಅಣ್ಣ ಮತ್ತು ಅತ್ತಿಗಿದ್ದೀವಿ. ಒಂದು ಮಾತಾರೆ ನೀನು ನಮ್ಮ ಮುಂದೆ ಹೇಳಬೇಕಾಗಿತ್ತು. ನಾವು ಪ್ರೀತಿಸೇನ್ರಿ ವೈನಿರಿ, ನಾವು ಮದುವೆ ಆಗ್ತಾನ್ರಿ ಅಂದಿರ ನಾ ಏನಾರೇ ಮಾಡ್ತಿದ್ನಿಲ್ಲ. ನಿಮ್ಮ ಅಣ್ಣಗದಿ ಹೆಂಗಾರೆ ಮಾಡಿ ಹೇಳಿ ಹ್ಞೂ ಅನ್ನಿಸ್ತಿದ್ನಿ. ನೀ ರಾತ್ರಿ ಹೋಗ್ಬಿಟ್ಟು ಮುಂಜಾನೆ ಅದು ಕೂಡಲೇ ಏನಾಗೈತೆ ನಿನಗೇನು ಗೊತ್ತು? ನಿಮ್ಮವ್ವ ಎದಿ ಹಿಡ್ಕೊಂಡು ಬಡ್ಕೊಂಡು ಅತ್ತಳು. ಎಲ್ಲಿ ತಂದು ಕೊಡಲಿ? ನನ್ನ ಮಗಳನ್ನ ತಂದು ಕೊಡ ಶಾಂತ, ನನ್ನ ಮಗಳನ್ನ ತಂದು ಕೊಡ ತಂದು ಬಿಕ್ಕಿ ಅತ್ತಳು. ಎಲ್ಲಿ ಯಾರತಿ ಹೋಗಿ ಕೇಳಿ ನಮ್ಮ ಪಾರ್ವತಿ ಎಲ್ಲದಳತ್ತ? ನೀ ಎಲ್ಲದಿ? ಏನು ಮಾಡತ್ತಿ? ಏನು ಒಂದು ಪತ್ತ ಇದ್ದಿದ್ದಿಲ್ಲಿಂದ. ವೈನಿರಿ, ನಾನು ದೊಡ್ಡ ತಪ್ಪು ಮಾಡೇನ್ರಿ. ಇನ್ನು ಕ್ಷಮಿಸ್ರಿ, ಸಾಕ್ರಿ. ನನಗೂ ದೂರ ಇದ್ದಿದ್ದ ಎಲ್ಲ ನನಗೂ ಒಟ್ಟು ಬೇಡ, ಏನೂ ಬೇಡ. ಜೀವನನ ಬೇಸರಾಗ್ಬಿಟ್ಟೈತಿ. ಕಡಿಕ ಇವರೇ ನೀವರೇ ಚೆನ್ನಾಗಿ ಮಾತಾಡಿಸ್ತೀರಿ ಅಂದ್ರೆ ನೀವು ಮಾತಾಡುವರಿ. ಕಡಿಕ ನೀವರೇ ಮಾತಾಡ್ರಿ. ನಾ ಮಾತಾಡ್ತೇನೆ. ನಂದು ಏನು ಕಿರಿಕಿರಿ ಇಲ್ಲ. ನನಗೇನು, ನೀ ನನ್ನ ಮನೆ ಮಗಳದಿ. ಈಗಾದರೂ ನಾನು ನಿನ್ನ ಮನೆ ಮಗಳ ಹತ್ತು ಮಾಡ್ತೇನೆ. ಮೊದಲನೇ ಮಗಳು ನನಗೆ ನೀನು. ಯಾಕಂದ್ರೆ ನನಗೆ ನಿನ್ನ ಮೇಲಿನ ಪ್ರೀತಿ ಎಂದೂ ಕಡಿಮೆ ಆಗಿಲ್ಲ, ಕಮ್ಮಿನೂ ಆಗಂಗೂ ಇಲ್ಲ. ಒಟ್ಟು ನಿಮ್ಮ ಅಣ್ಣ ನಿಮ್ಮವ್ವ ಭಾಳ ಅಂದ್ರೆ ನಂಗೆ ನಿನ್ನ ಜೊತೆ ಮಾತಾಡೋ ತ್ರಾಸು ಕೊಡ್ತಾರೆ. ಅದು ಕಾಂಜೇನ ನಿನ್ನ ಜೊತೆ ಮಾತಾಡುವಲ್ಲಿ ನನಗೂ ಇರ್ತೈತಿ. ನನಗರಿ ಯಾರದಾರ ಹೇಳ್ಕೊಳಕ್ಕೆ ಕೇಳಕ್ಕೆ? ನೀನೇ ಇದ್ದಿ, ನೀನೇ ಬಿಟ್ಟು ಹೋದಿ. ಕಡಿಕ ನೀರೇ ಒಂದು ಈಟರೆ ಫೋನ್ ಅದು ಹಚ್ಚಿ ಒಂದು ಈಟು ಮಾತಾಡಿದೆ ಅಂದ್ರೆ ಅವಾಗ ಬಗೆಹರಿದು ಹೋಗ್ತೈತಿ. ಎಲ್ಲರೂ ಕೂಡಿ ಬಿಡ್ತಿದ್ವಿ. ಕಡಿಕ ನಿನಗರೆ ಹುಡುಗಾದಾಗ, ನನಗರೆ ಮಗಳಾದಾಗ ಒಂದು ದಿನ ಬಂದು ಭೇಟಿ ಆಗಿದೆ ಅಂದ್ರೂ ಮಾತಾಡಿ ಎಲ್ಲ ಬಗೆಹರಿತಿತ್ತು. ಈಗ ದಂಡಿಗೆ ಬಂದು ಎಲ್ಲರಿಗೂ ಕೂಡ್ರಿ ಅಂತನಾತಿ. ನನಗೆ ಕೂಡು ಮನಸ್ಸು ಐತ್ವ, ಅವ್ರಿಗೆ ಮನಸ್ಸು ಬೇಕಲ್ಲ. ಹೆಂಗಾರೆ ಮಾಡಿ ಏನಾರೇ ಮಾಡಿ ನಾನು ಆ ದೇವರಿಗೆ ಪೂಜೆ ಮಾಡುವಾಗ ಅದನ್ನ ಬೇಡ್ಕೋತ ಬೇರೆ ಏನೂ ಬೇಡ್ಕೊಳಂಗಿಲ್ಲವ. ನಮ್ಮ ಪಾರ್ವತಿ ಮತ್ತು ನಮ್ಮ ಮನೆಯವರ ಎಲ್ಲರೂ ಚೆಂದಂಗೆ ಒಂದಾಗಿರೋದು ಭಾಳ ಆಸೆ ಐತೆ ನನಗೆ ದೇವ್ರೆ. ಅದನ್ನೊಂದು ನನಗೆ ನನ್ನ ಸಾಯುದ್ರಾಗ ಈಡೇರಿಸ್ಪಾತಿ ಎಷ್ಟು ಬೇಡ್ಕೊಳತ್ತೇನೆ ನಾನು ದೇವರಿಗೆ. ಬಟ್ ಏನು ಮಾಡೋದು, ದೇವ್ರಿನ ಕಣ್ಣು ತೆಗಿವಾಲೇವ ನನ್ನ ಕಡೆ. ನಾನು ಎಟ್ಟೆಲ್ಲ ದೇವ್ರಿಗೆ ಕೇಳ್ಕೊಳತ್ತೇನೆ ರೀ ವೈನಿರಿ. ದೇವ್ರು ಯಾಕೋ ಇನ್ನು ನನ್ನ ಕಡೆನೂ ಕಣ್ಣ ತೆಗಿವಲ್ರಿ. ನಮ್ಮ ಅವ್ವನ ಜೊತೆ ನಮ್ಮ ಅಣ್ಣನ ಜೊತೆ ಮಾತಾಡ್ಬೇಕಂತ ಭಾಳ ಆಸೆ ಆಗತೈತ್ರಿ ವೈನಿರಿ. ನಾ ಮಾಡಿದ ತಪ್ಪಿಗೆ ನನ್ನ ಮಕ್ಕಳು ಅನುಭವಿಸೋದಾತು. ಒಂದು ದಿನ ಈ ಮನೆಗೆ ಹೋಗಿಲ್ಲ, ಬಂದಿಲ್ಲ, ಏನೇನೂ ಮಾಡಿಲ್ಲ. ನನಗರೆ ಸಾಲು ಸೂಟಿ ಬಂದಾಗ ಸಾಲಾಗಿನ ಹುಡುಗರೆಲ್ಲ ಆಯಿ ಮನೆಗೆ ಹೋಗ್ತೀವಿ ಅಂತ ಹೇಳ್ತಿರತ್ತ. ನನ್ನ ಮಕ್ಳಿಗೆ ನಾ ಏನು ಹೇಳ್ಬೇಕ್ರಿ ವೈನಿರಿ? ನಂಗೆ ಏನು ಹೇಳ್ಬೇಕತ್ತು ಗೊತ್ತಾಗ್ಲಿಲ್ಲ ರೀ. ಎಂಥ ಟೈಮ್ ನೋಡ್ರಿ ನಂದರೆ. ನಾ ಮಾಡಿದ ಒಂದು ತಪ್ಪಿಗೆ ನನ್ನ ಮಕ್ಕಳು ಬಲಿಪಶು ಆದ್ರಿ ವೈನಿರಿ. ಕಡಿಕ್ರಿ ನನ್ನ ಮಕ್ಕಳ ಸಂಬಂಧರೇ ಎಲ್ಲರೂ ಮಾತಾಡ್ರಿ. ನನ್ನ ಮಕ್ಕಳಿಗೆ ಅತ್ತಿ ಮಾವ ಆಯಿ ಎಲ್ಲರೂ ಅದಾರತ್ ಹೇಳಕರಿ ಒಬ್ರು ಬೇಕಲ್ಲ. ನನಗೆ ಅದ್ರ ಸಂಬಂಧರೇ ಮಾತಾಡ್ರಿ. ಕಡೆಗೆ ನನ್ನ ಬಿಟ್ಟು ಬಿಡ್ರಿ, ನನ್ನ ಮಕ್ಕಳ ಸಂಬಂಧರೇ ಮಾತಾಡ್ರಿ. ಅಯ್ಯ ಪಾರ್ವತಿ, ಭಾಳ ಅಳಾಕೆ ಹೋಗ್ಬೇಡ ಬಿಡ. ಇನ್ನರೆಗೂ ನಾ ಮಾತಾಡ್ತಾನೆ ತಗೋ ನಿನ್ನ ಜೊತೆ. ನೀ ಅಳಾಕೆ ಹೋಗ್ಬೇಡ. ನನ್ನ ಮನೆ ಮಗಳದೀನಿ. ನೀ ಹತ್ರ ನನಗೇನು ಚಲೋ ಆಗಂಗಿಲ್ಲ. ನೀ ನನ್ನ ಜೊತೆ ಚಂದಂಗೆ ಮಾತಾಡ್ಕೋತ ಇರು. ನಾ ಮಾತಾಡ್ತಾನೆ. ಏನು ಬೇಕಾದಾಗಲಿ ನನ್ನ ಗಂಡ ನನ್ನ ಮನೆ ಬಿಟ್ಟು ಹೊರಗೆ ಅದು ಹಾಕುವಲ್ಲ ಕರೆ. ನಾನು ನಿನ್ನ ಜೊತೆ ಮಾತಾಡ್ಕೋತ ಚಂದಂಗೆ ಇರ್ತಾನೆ. ನೀ ಅಳಾಕೆ ಹೋಗ್ಬೇಡ ಪಾರ್ವತಿ. ಇಲ್ರಿ ಅದಕ್ಕೆ ಎಷ್ಟು ದಿನ ಆಯ್ತು ದುಃಖ ಮನಸ್ಸೊಳಗೆ ಇಟ್ಕೊಂಡು ರಗಡಾಗಿ
ಯಾರ ಮುಂದೆ ಹೇಳಿ ಯಾರ ಮುಂದೆ ಬಿಡಲಿ ಅನ್ನೋ ಹಂಗಾಗೈತಿ. ನನಗೂ ಯಾರೂ ಇಲ್ಲ, ನಿಮ್ಮನ್ನು ಬಿಟ್ರೆ ನನಗರಿ ಯಾರದಾರ್ರಿ. ತುತ್ತು ತಿನ್ನುವಾಗ ನೆನಪಾಗ್ತಿತ್ರಿ ನನಗೆ ಅವ್ವಂದ ಅಣ್ಣಂದ ನಿಮ್ದ. ಏನು ಮಾಡಲ್ರಿ, ನಾ ಮಾಡೇನ್ರಿ ತಪ್ಪಿಗೆ? ಏನು ಹತ್ರನೂ ಯಾರೂ ಬರಂಗಿಲ್ಲ, ಕರೆದ್ರೂ ಯಾರೂ ಬರಂಗಿಲ್ಲ. ನಾ ಮಾಡಿದಕ್ಕೆ ನಾನು ಇಟ್ಟು ವರ್ಷ ಅನ್ಭವಿಸೇನ್ರಿ, ಯಾರ ಮುಂದೆ ಹೇಳಾರ್ದ ರೀ. ಹೆಂಗಾಗಿತ್ತಂದ್ರೆ ವೈನಿರಿ ನನ್ನ ಬಾಳೆ ರೀ, ಎಲ್ಲರ ಮುಂದು ನಕ್ಕೋತಟ್ಟ ಇರೋದು, ಒಳಗೆ ದುಃಖ ಇರೋದರ್ಲ. ಮಕ್ಕಳು ಕೇಳಿದಾಗ ನಾನು ಆಯಿ ಮನೆಗೆ ಹೋಗೋಣಂದಾಗ ನಂಗೆ ಏನಂತ ಹೇಳತ್ತೆ ಏನು ತಿಳಿಯತ್ತಿದ್ದಿದ್ದಿಲ್ರಿ ವೈನಿ. ಕಡೆಗೆ ಈಗಾರೆ ನನ್ನ ಜೊತೆ ಮಾತಾಡ್ರಿ, ನಿಮ್ಮ ಕಾಲು ಬೆಳನ್ನ ಬೀಳ್ತೀನಿ ಕರೆ ನನ್ನ ಜೊತೆ ಮಾತಾಡ್ರಿ. ಯವ್ವ ಪಾರ್ವತಿ ಹಂಗೆಲ್ಲ ಅನ್ಬೇಡವ, ಕಾಲು ಬೀಳ್ತನು ಮಾಡ್ತನೋ ಹಂಗೆಲ್ಲ ಅನ್ಬೇಡವ. ನೀ ನನ್ನ ಮನೆ ಮಗಳದಿಯವ, ನೀ ಯಾಕೆ ನನ್ನ ಕಾಲು ಹಿಡಿತೀಯವ? ನಾನು ನಿನ್ನ ಕಾಲು ಬೀಳ್ಬೇಕವ. ನೀ ನಮಗೆ ಆಶೀರ್ವಾದ ಮಾಡಿ ಚಲೋ ತಂಗ ನಮ್ಮ ಅಣ್ಣನ ಮನೆ ಬೆಳೀಲಿ ಅತ್ತ ನೀ ಆಶೀರ್ವಾದ ಮಾಡ್ಯವ, ಸಾಕು ನಮಗೆ. ನಾನು ನಿನ್ನ ಜೊತೆ ಮಾತಾಡ್ತಾಳೆ, ಬೇಕಾದಾಗಲ್ಲ ಮಾತಾಡ್ತಾನೆ. ನನ್ನ ದೊಡ್ಡ ಮಗಳು ಅಂತೇಳ್ರಿ ವೈನಿರಿ. ಬರ್ರಿ ನಾನು ಮಾಮನ ಮನೆಗೆ ಹೋಗ್ತಾನೆ. ನಾ ಮಾಮನ ಮನೆಗೆ ಕಳಿಸಿಲ್ರಿ ವೈನಿರಿ. ಈಗರೆ ಮಾತಾಡಿ ಎಲ್ಲರೂ ಮಾತಾಡಿ ನನ್ನ ಮಕ್ಕಳಿಗೂ ನಂದು ಆಯಿ ಮನೆ ಮಾಮನ ಮನೆ ಎಲ್ಲ ಐತಂದ 4 ಮಂದಿಗೆ ಹೇಳ್ಬೇಕು, ಅವರು ಖುಷಿಲೇ ಇರಬೇಕು. ಎಲ್ಲ ಕೊಟ್ಟೇನಿ ಅವ್ರಿಗೆ, ಇದಿಲ್ಲ ನಂಗಿಲ್ಲ. ಆದ್ರೆ ಒಂದೇ ಏನೋ ಆಯಿ ಪ್ರೀತಿ ಇಲ್ಲ, ಮಾಮನ ಪ್ರೀತಿ ಇಲ್ಲ, ಏನೂ ಇಲ್ಲ. ನಿಮ್ಮ ಪ್ರೀತಿನೂ ಬೇಕಾರಿ ಅವರಿಗೆ. ಇನ್ನರೇ ಮಾತಾಡ್ರಿ ವೈನಿರಿ, ಸಾಕ್ರಿ. ಇಟ್ಟು ದಿನ ಪಶ್ಚಾತ್ತಾಪ ಪಟ್ಟೇನ್ರಿ, ಭಾಳ ಪಶ್ಚಾತ್ತಾಪ ಪಟ್ಟೇನ್ರಿ. ಇನ್ನರೇ ಮಾತಾಡ್ರಿ. ಶಾಂತಕ್ಕ ಮತ್ತು ಪಾರ್ವತಿ ಇಬ್ಬರು ಅಳೋದು ನಿಲ್ಲಿಸ್ರವ. ಎಲ್ಲರಿಗೂ ದುಃಖ ಆಗೋ ವಿಷಯನ ಕರೆ ಅಳಾಕೆ ಹೋಗ್ಬೇಡ್ರಿ. ಇಬ್ಬರು ಸಮಾಧಾನಲೆ ಕೂತ ಮಾತಾಡ್ರಿ. ಆ ಥರ ಏನೂ ಆಗೋದಿಲ್ಲ. ಇನ್ನು ಸಮಾಧಾನಲೆ ಕೂತು ಮಾತಾಡ್ರಿ. ಒಂದಿಟ್ಟು ಎಷ್ಟು ತಳ್ತೀರಿ, ನಿಮಗೂ ನೆನಪೆಲ್ಲ ಈಗ ಬರಾತಿರ್ತೈತಿ, ಅದಕ್ಕೆ ದುಃಖ ಜಾಸ್ತಿ ಆಗ್ತೈತಿ. ಅಳಾಕೆ ಹೋಗ್ಬೇಡ್ರಿ, ಹಂಗೆ ಮಾತಾಡ್ಕೋತ ಕುಂದ್ರಿ, ಏನಾಗೋದಿಲ್ಲ. ಇನ್ನರೇ ಮಾತಾಡ್ತಂತ ಹೇಳ ಶಾಂತಕ್ಕ. ಪಾರ್ವತಿ ಇನ್ನರೇ ಮಾತಾಡ್ಕೋತ ಇರವ, ಸಾಕು. ನನಗೂ ಖುಷಿ ಆಯ್ತು ನೋಡ್ಯವ. ಆದರೂ ವೈನಿರಿ ನಂದು ತಪ್ಪ ಬಿಡ್ರಿ. ಒಂದು ಹೊತ್ತು ನೀವು ಕೂಳ ಬಿಟ್ಟರೆ ನಾನು ಚೆನ್ನಾಗಿ ನೋಡ್ಕೋತಿದ್ರಿ. ನಾನು ನಿಮಗೆ ಮೋಸ ಮಾಡೇನ್ರಿ, ತಪ್ಪಾತ್ರಿ. ಇನ್ನು ಈ ತಪ್ಪು ಎಂದೂ ಇದನ್ನಾಗ್ಲಾರ್ದಂಗೆ ನೋಡ್ಕೋತೀನಿ ರೀ. ನನ್ನ ಜೊತೆ ಒಟ್ಟು ಮಾತಾಡ್ಕೋತ ಇರ್ರಿ ವೈನಿರಿ. ಎಲ್ಲಿ ಬೇಕಾದಲ್ಲಿ ಹೋದ್ರು ನೀವು ನನ್ನ ಕರೀರಿ, ನಾನು ನಿಮ್ಮ ಜೊತೆ ಬರ್ತೇನೆ ರೀ. ಆತು ಅಳಬೇಡ ಬಿಡಿನ್, ಸಾಕಯ್ಯವ ನನ್ನ ಮಗಳ, ಸಾಕಯ್ಯವ ಅಳಬೇಡ, ಇನ್ನು ಸಾಕ್ಯವ. ಇಟ್ಟು ದಿನ ದೂರಿದ್ದ ಇಬ್ರು ಗೋಳಾಡಿದ್ದು ಸಾಕು. ಇನ್ನರೇ ಕುಡ್ಕೊಂಡು ಚೆನ್ನಾಗಿರುನು, ಅಳಾಕೆ ಹೋಗಬೇಡ ಪಾರ್ವತಿ. ಶಾಂತಕ 1-2 ಕಪ್ ಚಾರೆ ಮಾಡ್ತೀನಿ ಗಪ್ಪ. ಪಾಪ ನೀವು ಎಷ್ಟು ದುಃಖ ಮಾಡ್ಕೊಂಡ್ರಿ, ಇನ್ನರೇ ಚಹಾ ಕುಡಿಯಕ್ರಿ ಗಪ್. ವೈನಿರಿ ಇನ್ನೊಂದು ನಿಮಗೆ ಗೊತ್ತನ್ರಿ, ನಮಗೆ ಗೊತ್ತಾಗ್ಲಾರ್ದಂಗೆ ನಮ್ಮಿಬ್ಬರು ಮಕ್ಕಳ್ರಿ ಫ್ರೆಂಡ್ಸ್ ಆಗ್ಯಾರ ನೋಡ್ರಿ. ಸೌಂದರ್ಯ ಮತ್ತು ಪೂಜಾ ಇಬ್ಬರು ಗೆಳತಿಯರಿ ಭಾಳ ಹಚ್ಕೊಂಡವ್ರಿ. 2 ಹುಡುಗ್ಯಾರ ಏನು ರೀ, ಒಬ್ಬಕಿನ್ ಬಿಟ್ಟು ಒಬ್ಬಾಕಿ ಇರಂಗಿಲ್ಲ ನೋಡ್ರಿ ವೈನಿರಿ. ಹೌದಾ ಪಾರ್ವತಿ, ಅದು ಗೊತ್ತೈತಿ. ಆಮೇಲೆ ನನಗೆ ನಿನ್ನ ಮಗಳು ಸೌಂದರ್ಯ ಅನ್ನೋದು ಗೊತ್ತಾದ್ಮೇಲೆ ನಿಮ್ಮ ಅಣ್ಣ ಹೆಂಗೆ ಏನಂತನೂ ಅನ್ನೋದು ತಿಳಿವಾತಿವ ವಿಚಾರರೇ ಅದು ಹತ್ತೈತಿ. ಈಗ ಹುಡುಗು 2 ಬೆಳಗಾವ್ಕದಾವು, ಅಲ್ಲೇ ಚಂದಂಗೆ ಅವೇನು ಬಿಡು 2 ಹುಡುಗ್ಯಾರ ಒಬ್ರಿಗೊಬ್ರಾಗ ಹಾಕೋತದಾರು, ಏನಿಲ್ಲ. ನಿನ್ನ ಮಗಳು ಅಂದ್ರು ನನ್ನ ಮಗಳ ಮೇಲೆ ಭಾಳ ಜೀವ ಅದಾಳಳ ಪಾರ್ವತಿ. ನಾನು ನೋಡೇನಿಲ್ಲ, ಮೊನ್ನೆ ನಮ್ಮ ಜೊತೆ ಅಂಕನವಾಡಿ ಬಂದಾಗ ಭಾಳ ಚಂದ ಎಲ್ಲರ ಜೊತೆ ಮಾತಾಡ್ಕೋತ ಹೊಂದ್ಕೊಂಡಿದ್ದಳೆವ ನಿನ್ನ ಮಗಳ. ಚಲೋ ನನ್ನ ಸೊಸಿ ಅದಾಳ ಬಿಡ ಯವ್ವ ಪಾರ್ವತಿ. ಕಡಿಗೆ ನೋಡ್ಯವ ಆ ದೇವ್ರ ಹೆಂಗರೆ ಮಾಡಿ ಒಂದು ಮಾಡ್ತಾನೆ. ನೀ ಏನು ಅಂಜಾಕೆ ಹೋಗ್ಬೇಡ. ಈಗ ನಾ ಮಾತಾಡತ್ತೀನಿ, ಆಮೇಲೆ ಮುಂದೆ ನಿಮ್ಮ ಅಣ್ಣಗದು ಮಾತಾಡತ್ತ ನಾನು ಹೇಳ್ತೇನೆ ಇನ್ನೊಂದು ತೊಡೆ ದಿನ ಆಗ. ನಾ ಈಗ ಏನೂ ಹೇಳಂಗಿಲ್ಲವ, ಯಾಕಂದ್ರೆ ಈಗ ಹುಡುಗಿನ ಬೇರೆ ಹಾಸ್ಟೆಲ್ಗೆ ಇಟ್ಟೇನಿ, ಮತ್ತು ಎಲ್ಲ ಬಿಡಿಸಿ ಕರ್ಕೊಂಡು ಬರ್ತಾನವ. ಈಗ ಒಟ್ಟು ಏನೂ ಸುಲುಡಂಗಿಲ್ಲ. ಈಗ ಸುಮ್ಮನೆ ನಾವು ಒಬ್ಬಾಕಿನ ನಿನ್ನ ಜೊತೆ ಮಾತಾಡ್ಕೋತ ಇರ್ತನು. ಮುಂದೆ ಟೈಮ್ ಬಂದಾಗ ನೋಡ್ಕೊಂಡು ನಿಮ್ಮ ಅಣ್ಣಗೆ ಹೇಳುನು, ನಾನು ನೀನು ಕೂಡ ಹೇಳುನು. ಒಟ್ಟು ಏನಾತ ಪಾರ್ವತಿ, ಒಟ್ಟು ಚಿಂತೆ ಮಾಡಬೇಡ. ನಾ ಅದೇ ನಿನ್ನ ಜೊತೆ ಒಟ್ಟು ಅಂಜಾಕೆ ಹೋಗ್ಬೇಡ ಇನ್ಮೇಲೆ. ಮತ್ತು ಪಾರ್ವತಿ ನಿನ್ನ ಗಂಡಗೆ ಹೇಳಿ ಇಲ್ಲೋ ನೀ ನನ್ನ ಜೊತೆ ಮಾತಾಡೋದು. ಮತ್ತು ಆಮೇಲೆವ ನಿನ್ನ ಗಂಡ ಆಮೇಲೆ ನಿನಗೇನಾರೆ ಹೊರಗೆ ಹಾಕಿ ಮಾಡಿ ಬೇಡವ. ಮೊದಲು ನಿನ್ನ ಗಂಡಗೆ ಹೇಳಿ ನನ್ನ ಜೊತೆ ಮಾತಾಡಿದ್ದು. ಇಲ್ರಿ ವೈನಿರಿ, ನನ್ನ ಗಂಡ್ರಿ ನನಗೆ ಅವಾಗಿಂದನೇ ಹೇಳ್ಕೊತದಾನ್ರಿ, ನೀನು ಇಂಥವ್ರ ಮನೆಯವ್ರ ಜೊತೆ ಮಾತಾಡ ತಪ್ಪಾಗೈತೆ ಅತ್ತ ಕೇಳತಂದು. ನಾನು ರೀ ಎಲ್ಲೇ ಹೋದ್ರೆ ನಮ್ಮ ಅವ್ವ ನಮ್ಮ ಅಣ್ಣ ನನ್ನ ಒಳಗರೆ ಸೇರಿಸ್ಕೋತಾರೋ ಇಲ್ಲೋ ಅಂತ ಅಂದ್ಕೊಂಡು ನಾವು ಒಟ್ಟು ಸುಮ್ಮಾಗ್ಬಿಟ್ಟೀನಿ ರೀ. ಈಗ ಅವ್ರಿಗೆ ಹೇಳೇ ಬಂದೀನಿ ರೀ, ನಾನು ನಿಮ್ಮ ಜೊತೆ ಮಾತಾಡ್ತಾನಂತಂದು. ಅವರ ಹೇಳಿರಿ ನನಗೆ ಇದನ್ನ ಐಡಿಯಾ.
ಹೋಗು ಅವ್ರ ಮನೆ ಅವ್ರು ಎಲ್ಲರೇ ಭೇಟಿಯಾಗು ಮಾತಾಡೋದು ಅವರೇ ಹೇಳಿರಿ. ಅವ್ರಿಗೂ ಭಾಳ ನಿಮ್ಮ ಮೇಲೆ ಪ್ರೀತಿ ಅದು ಐತ್ರಿ. ನಿಮ್ಮ ಮೇಲೆ, ಅಣ್ಣನ ಮೇಲೆ, ಅವ್ವನ ಮೇಲೆ ಭಾಳ ಪ್ರೀತಿ ಐತ್ರಿ. ನಿಮ್ದು ಪರಿಸ್ಥಿತಿ ನೋಡೋಕ್ಕಾಗ್ಲಾರ್ದ ಸಹಾಯನೂ ಮಾಡ್ಬೇಕಾದ್ ಭಾಳ ಗುದ್ದಾಡಿರಿ. ಕರೆ ಎಲ್ಲೂ ಯಾವ ರೀತಿಯಿಂದನೂ ಸಹಾಯ ಮಾಡೋಕ್ಕಾಗಲಿಲ್ಲ ರೀ. ಆದ್ರೆ ಒಂದು ಸಹಾಯ ಆಗೈತೆ ನೋಡ್ರಿ ವೈನಿರಿ ನಮ್ಮ ಕಡೆಯಿಂದ. ಏನವ ಏನು ಗೊತ್ತಾಗ್ಲಾರ್ದು ಏನು ಸಹಾಯ ಮಾಡಿರವ ನೀವು ನಮಗೆ? ಏನಿಲ್ರಿ, ಪೂಜಾಂದ ಅವಾಗ ಒಂದು ಸ್ವಲ್ಪ ಶಾಲೆಯಾಗಿಂದ ಫೀ ಭಾಳ ಇತ್ತು ರೀ. ನಿಮಗೆ ಅದು ತುಂಬಕ್ಕೆ ಆಗತ್ತತ್ ನಮಗೆ ಗೊತ್ತಾಯ್ತು. ಸೌಂದರ್ಯನ ಮುಂದೆ ಹೇಳಿದ್ಲು. ಅವಾಗ ನಾವು ಒಂದಿಟ್ಟು ಕಾಲೇಜ್ದವ್ರಿಗೆ ಹೋಗಿ ಹೇಳಿ ಬಂದೀವಿ. ಇಲ್ಲ ಹಿಂಗೆ ಅವ್ರು ನಮ್ಮವ್ರು ಅದಾರು, ನಾವು ಒಂದು ಇಟ್ಟು ರೊಕ್ಕ ಕೊಡ್ತೀವಿ, ಅವ್ರ ಕಡೆ ಇಟ್ಟು ಇಸ್ಕೋರಿ ಅಂತ ನಾವೇ ಹೇಳಿಬಿಟ್ಟಿದ್ದೀವಿ ರೀ. ನಾವೇ ಎಲ್ಲ ಫುಲ್ ಕಟ್ಟವ್ರಿದ್ದೀವಿ ರೀ. ಮತ್ತು ನಾವೆಲ್ಲ ಫುಲ್ ಕಟ್ಟಿರೋ ಮತ್ತೆಲ್ಲ ನೀವೆಲ್ಲ ಅಣ್ಣ ಮತ್ತೆಲ್ಲ ವಿಚಾರ ಮಾಡ್ರೆ ಮತ್ತು ನಾವು ಕೊಟ್ಟಿವತ್ತು ಗೊತ್ತಾದ್ರೆ ಮತ್ತು ಅಣ್ಣ ಏನು ಮಾಡ್ತಾನೋ ಬಿಡ್ತಾನೋ ಅಂತಂದು ಅದಕ್ಕೆ ಏನು ಅಣ್ಣಗೆ ನಿಮಗೆ ಗೊತ್ತು ಮಾಡ್ಲಾರ್ದಂಗೆ ಹುಡುಗಿದಟ್ಟು ಫೀ ಕೊಟ್ಟಿವ್ರಿ. ಮತ್ತು ಆಕಿಗೆ ನಮ್ಮ ಮನೆಗೆ ಬಂದ ನಾ ಏನೂ ಕಮ್ಮಿ ಮಾಡಿಲ್ಲ ರೀ ವೈನಿ. ನನ್ನ ಸೊಸಿಗತಿ ನನ್ನ ಸೊಸಿ ಹೆಂಗಿರ್ತಾಳೆ ಹಂಗೆ ನೋಡ್ಕೊಂಡೇನು ನೋಡ್ರಿ ವೈನಿ ರೀ. ತೊಗೋರಿ ಚಾ ಆರ್ತೈತಿ. ಗಿರ್ಜಿ ನೀನು ನನಗೊಂದು ಸಹಾಯ ಮಾಡ್ಬೇಕು ನೋಡು ಈಗ. ಏನು ಹೇಳ ಶಾಂತಕ್ಕ, ಏನು ನಿನ್ನ ಸಂಬಂಧ ನಾ ಜೀವ ಕೊಡೋಕೆ ರೆಡಿ ಅದ, ನೀ ಹೇಳಿ. ಈಗ ನಾನು ಪಾರ್ವತಿ ಮಾತಾಡಿದ, ಒಟ್ಟು ಯಾರ ಮುಂದೆ ಅನಾಕ ಹೋಗಬೇಡ, ಒಟ್ಟು ಯಾರ ಮುಂದೆ ಅನಾಕ ಹೋಗಬೇಡ, ಒಟ್ಟು ಸುಮ್ಮನೆ ಇದ್ಬಿಡಿ. ಅದಕ್ಕಂದ್ರೆ ಇದು ಮತ್ತು ಹೊರಗೆ ಗೊತ್ತಾತಂದ್ರೆ ಭಾಳ ದನಿಗೆ ಹೇಳ್ತೈತಿ. ಒಟ್ಟು ಯಾರ ಮುಂದೆ ಹೇಳಬೇಡ, ಗೌಡ್ರ ಮುಂದೆ ಅಪ್ಪಿ ತಪ್ಪಿ ಅನ್ನಕ್ಕೆ ಹೋಗಬೇಡ, ನಮ್ಮ ಅತ್ತಿ ಮುಂದೆ ಅನ್ನಕ್ಕೆ ಹೋಗಬೇಡ. ನಮ್ಮ ಅತ್ತಿ ಮೊದ್ಲು ಆಗ ನೋಡಿದಿಲ್ಲ ಯಾ ನಮ್ಮನೆ ಚೀರಾಡ್ಯಾಳ. ಮತ್ತು ನೀ ಹೇಳ್ದಂದ್ರೆ ತ್ರಾಸಕತಿ, ಬೇಡ ಒಟ್ಟು ಏನೂ ಹೇಳಬೇಡ. ಟೈಮ್ ಬಂದಾಗ ನಾವ ನೋಡ್ಕೊಂಡು ಹೇಳೋನು ಎಲ್ಲರೂ ಕೂಡಿಸಿ. ಹೌದಾ ಗಿರಿಜಕ್ಕ, ಒಟ್ಟು ಯಾರ ಮುಂದೆ ಹೇಳಬೇಡ ಗಿರಿಜಕ್ಕ. ನಿನ್ನ ಸಹಾಯನ ಎಂದೂ ಮರೆಯಂಗಿಲ್ಲ ನೋಡುವ. ಕಡಿಕ ನಮ್ಮ ವೈನಿನರೇ ಮಾತಾಡುವಂಗೆ ಮಾಡಿದೆವ, ಚಲೋ ಆತೇವ, ನಿನಗೆ ಪುಣ್ಯ ಹತ್ಲೆವ. ನಿನಗೇನು ಕಷ್ಟ ಕಾಲದಾಗ ಏನು ಬೇಕಂದ್ರೂ ನನಗೆ ಒಟ್ಟು ಬಂದು ಫೋನ್ ಮಾಡಿ. ನಿನ್ನ ಕಷ್ಟ ಕಾಲಕ್ಕೆ ನಾನು ಬಂದು ನಿಂದಿರ್ತೀನಿ. ಒಟ್ಟು ನೀ ತಲೆ ಕೆಡಿಸ್ಕೋಬೇಡ ಗಿರಿಜಕ್ಕ. ಅಯ್ಯ ಬಿಡಯವ ಪಾರ್ವತಿ, ಎಲ್ಲ ಟೈಮ್ದಾಗೂ ನೀವು ನಮಗೆ ಹಿಡ್ದೆ ಅದೀರಿ. ಮತ್ತೇನೀಗ ಪಾಪ ಶಾಂತಕ್ಕ ನನಗೆ ಏನು ಬೇಕು ಯಾವಾಗೆಲ್ಲ ಏನೆಲ್ಲ ಕೊಡ್ತಾಳವ. ನನಗೂ ಭಾಳ ಆಸೆ ಐತಳವ ನೀವಿಬ್ಬರು ಕೂಡುದ. ಎಷ್ಟು ವಿಲಿ ಒದ್ದಾಡ್ತೀರಿ ನೋಡ್ತಿದ್ನಿ. ನೀನು ಒದ್ದಾಡ್ತಿದ್ದಿ, ಈಕಿನೂ ಒದ್ದಾಡ್ತಿಳು. ಈ ದೇವ್ರ ಯಾವಾಗ ಕಣ್ ತೆಗಿತಾನವ ಅಂತ ಅನ್ಕೊಂಡೀನಿ. ಈ ಕಡೆಗೆ ನೀವಿಬ್ಬರೇ ಒಂದಾದ್ರಲ್ಲ, ನೀವಿಬ್ಬರೇ ಮಾತಾಡ್ರಿ. ಹುಡುಗು ಅಂತೂ ಮಾತಾಡೋಕತ್ತೇವಲ್ಲಿ ಅವೇ. ಮತ್ತು ಕ್ಲಾಸ್ಮೇಟ್ಸ್ ನಾನು ಶಾಲ್ಯಾಗ ಕಾಲೇಜಾಗ ಮಾತಾಡಿರ್ತಾವು. ಇನ್ನು ನೋಡ್ಕೊಂಡು ಅವು ಹುಡುಗರಿಗೆ ಸುದ್ದಿ ಮುಟ್ಟಿಸ್ರಿ ಹಿಂಗೆ ತಂದು. ಆಮೇಲೆ ನೋಡ್ಕೊಂಡು ಮತ್ತು ಗೌಡ್ರಿಗಟ್ಟು ಹೇಳ್ರಿವ. ಮತ್ತು ಎಲ್ಲಿದ ಆಮೇಲೆ ಹೇಳಾರ್ದು ಎಲ್ಲರೇ ಸಿಕ್ಕ ಬಿದ್ದೀವಂದ್ರೆ 3 ಮಂದಿನೂ ಬಿಡಂಗಿಲ್ಲ ಗೌಡ್ರು. ಇಲ್ಲಳ ಗಿರ್ಜಿ, ಈಗ ಒಟ್ಟು ಒಂದು ಸ್ವಲ್ಪ ದಿನ ಸುಮ್ಮಿರೋನು. ಆಮೇಲೆ ನೋಡ್ಕೊಂಡು ಕಿಶಿಂದ ಇವ್ರ ಮುಂದೆ ಹೇಳಕ್ಕೆ ಬರ್ತೈತಿ. ಮತ್ತು ಏನು ಈಗ ಹೇಳ್ದಿವಂದ್ರೆ ಈಗ ಪೂಜಾ ಹಾಸ್ಟೆಲ್ಗೆ ಹೋಗ್ಯಾಳು. ಮತ್ತು ಎಲ್ಲಿ ಬ್ಯಾಡ ತಂದು ಬಿಡಿಸ್ಕೊಂಡು ಬಂದ್ರೆ ಬೇಡ ಈಗ ಆಕೀದ ಸಾಲಿ ಆಗಲಿ ಸ್ವಲ್ಪ ದಿನ ನೋಡುನು. ಎಲ್ಲ ಅವರಿಗೆ ದಿನ ಒಂದಿಟ್ಟು ಮಾತಾಡುವಾಗ ನಾನು ಆ ಕಡೆ ನನಗೆ ಪಾರ್ವತಿ ನೆನಪಾಗತ್ತೇಳು. ಹಂಗೆ ಹಿಂಗೆ ಮಾತಾಡಿ ಅವ್ರಿಗೂ ಪ್ರೀತಿ ಬರೋಂಗೆ ಮಾಡ್ತೀನಿ ಫಸ್ಟ್. ಆಮೇಲೆ ಎಲ್ಲ ಹೇಳಕ್ಕೆ ಬರ್ತೈತಿ. ಏನಿಲ್ಲ ಇದ್ರಾಗೇನು ಭಾಳ ಕಿರಿಕಿರಿ ಇಲ್ಲ, ಹೇಳ್ಬೋದು. ಆದರೆ ಏನು ಹೇಳೋದಿನ ಅಷ್ಟು ತ್ರಾಸಕತಿ, ಅವ್ರಿಗೂ ತಡ್ಕೊಳಕ್ಕಾಗಂಗಿಲ್ಲ. ಆದ್ರೆ ಎಲ್ಲ ದೇವ್ರ ಒಂದು ಮಾಡ್ತಾನೆ ಅನ್ನಿಸ್ತೈತಿ ನನಗೂ. ನಾವಿಬ್ಬರು ಒಂದಾಗಿವಂದ್ರೆ ಇನ್ನು ದೇವ್ರ ಒಂದು ಮಾಡಬೇಕು ನಮ್ಮನ್ನೆಲ್ಲರೂ. ಏನು ಮಾಡ್ತಾನೆ ನೋಡು. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಪ್ರಯತ್ನ ಅಟ್ಟ ನಮ್ದು ಫಲ ಏನು ಕೊಡ್ತಾನೆ ಅವಂಗ ಬಿಟ್ಟಿದ್ದು. ವೈನಿರಿ ನನ್ನ ನಂಬರ್ ತೊಗೋರಿ ನೀವು, ಇಲ್ಕಂದ್ರೆ ನಿಮ್ಮ ನಂಬರ ಕೊಡ್ರಿ. ನಾ ಏನಾರು ಹೇಳೋದು ಮಾಡೋದು ಇತ್ತಂದ್ರೆ ನಿಮಗೆ ಫೋನ್ ಹಚ್ಚಿರ್ತಾನೆ ರೀ. ನೀವು ಫೋನ್ ಎತ್ತಿ ಮಾತಾಡ್ರಿ. ಮತ್ತು ಅಯ್ಯ ನಿನ್ನ ಫೋನ್ ಎತ್ತಿ ಮಾತಾಡ್ತೀನೋ ಅದ್ರಾಗ ಏನಿಲ್ಲ. ನಿಮ್ಮ ಮಣ್ಣು ಇದ್ದತ್ತಿಗೂ ನಾ ಕಟ್ ಮಾಡಿರ್ತೀನಿ ಫೋನ, ನೀ ಅಟ್ಟ ತಿಳ್ಕೊಂಡು ಬಿಡು. ಮತ್ತು ಫೋನ್ ನಂಬರ ನನಗಂತೂ ನಂದು ತೆಗ್ಯಾಕೆ ಬರೋಂಗಿಲ್ಲ. ನಿನ್ನ ನಂಬರ್ ಬಡೋದು ಕಿಶಿಂದ ನಂಬರ್ ಇದು ಮಾಡ್ಕೊಂಡು ಹೋಗೋಕ್ಕೆ ಹಚ್ಚುತ್ತ ಬಾ ಫೋನ್. ನಾನು ಹಚ್ಚತ್ತನು, ಇವರು ಯಾರ ಮನೆಯಾಗಿರ್ಲಾರ್ದ ನಾನು ಹಚ್ಚಿರ್ತನು. ಏನಿಲ್ಲ, ಒಟ್ಟು ನೀ ಖುಷಿಲೇ ಇರುವ ಸಾಕು. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯಾರ್ಯಾರು ನಮ್ಮ ವಿಡಿಯೋಸ್ ನೋಡಿಲ್ಲ ಎಲ್ಲರೂ ವಿಡಿಯೋಸ್ ಫುಲ್ ನೋಡಿರಿ. ಸ್ಟೋರಿ ಏನೈತೆ ತಂದು ಫುಲ್ ಕಂಟಿನ್ಯೂ ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.